ರಾಣಿದು ಬಸವಣ್ಣ ಅವರು ಹೇಗೆ ಆದರು ಅಂತ. ನಮ್ಮ ಟೂರ್ನ 2ನೇ ಪಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುತ್ತ ತೋರಿಸ್ತೀನಿ ಬನ್ನಿ. ಒಳಗಡೆ ವಿಡಿಯೋ ತೆಗಿಯೋ ಹಾಗಿಲ್ಲ, ಟ್ರೈ ಮಾಡ್ತೀನಿ, ಆದರೆ ಮಾತ್ರ ತೆಗೆಯೋದು, ಇಲ್ಲಾಂದರೆ ಇಲ್ಲ. ವಿರೂಪಾಕ್ಷ ದೇವಾಲಯ ಎಲ್ಲಿ ನೋಡಿದ್ರು ಕಲ್ಲು. ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ನಡ್ಕೊಂಡು. ದೇವಸ್ಥಾನ ಇದು. ಫೋಟೋ ತೆಗಿ. ಈ ಪಾಪದೇವಿ ಇಂದ ಸಂಜೆಗೆ ಬಂದರೆ ಇಲ್ಲೊಂದು ಗಲ್ಲಂಜಿ ಸ್ವಾಮಿ ಗುಹೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಹೋಗಬೇಕು. ಇಲ್ಲಿ ಇಳ್ಕೊಂಡು ಹೋದರೆ ಗುಹೆ ಒಳಗಡೆ ಸ್ವಾಮೀಜಿ ಸಿಕ್ಕುತ್ತೆ. ಇದೆ ವಿರೂಪಾಕ್ಷ ಸ್ವಾಮಿ. ಇಲ್ಲಿ ಬಾಗ್ಲು ಹಾಕಿದ್ದಾರೆ, ಹಂಗಾಗಿ ವಿಡಿಯೋ ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ. ಬಸವನೂ ಇದೆ ಇಲ್ಲಿ, ಆದರೆ ಬಕ್ಕೊಂಡು ಬರಬೇಕು. ಬಂದರೆ ಇಲ್ಲಿ ಸಿಕ್ಕುತ್ತೆ. ಭುವನೇಶ್ವರಿ ತಾಯಿ ದೇವಿದು ದೇವಸ್ಥಾನ. ಅವರೆಲ್ಲ ಹೋಯ್ತಾರ ಬಾ. ಕಾಣಿಸ್ತಿಲ್ಲ ದೇವಸ್ಥಾನ. ಇಲ್ಲಿಂದ ಹೊರಗಡೆಗೆ ಹೋಗೋದು ದೇವಸ್ಥಾನ. ಅದು ದೇವಸ್ಥಾನ ನೋಡಿ, ಕಲ್ಯಾಣಿ ಕೊಳ. ನೋಡಿ, ಹಂಪಿ ದೇವಸ್ಥಾನ. ಇದು ಒಂದು ದೇವಸ್ಥಾನ, ನಾಗಲಿಂಗೇಶ್ವರ ದೇವಸ್ಥಾನ. ಎಲ್ಲಮ್ಮವ್ರೆ ಎಲ್ಲ ಪ್ರಸಾದ ಇಸ್ಕ ಬಂದವ್ರೆ. ಚಿತ್ರಾನ್ನ ಒಂದೊಂದು ಸುತ್ತ ಎತ್ಕ ತಿನ್ಕೊಳ್ಳೋದು ಈಗ. ನೋಡ್ಕೊಳ್ಳಿ, ಹಂಪಿ ಸುಂದರವಾದ ಶಿಲ್ಪಕಲೆ. ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಹಣೆಗೆ ಹಾಕಿಸ್ಕೊತಾ ಇದ್ದೀವಿ. ನೋಡಿದ್ರ ತಾತನಿಗೆ ಈಗಲೇ ಎಷ್ಟು ಇದಾಗಿದೆ ಅಂತ. ಇದೆಲ್ಲ ಎಷ್ಟು ಜನ ಇದು ಮಾಡ್ತಾರೆ. ನೀರೇ ಇಲ್ಲ, ನೀರೇ ಇಲ್ಲ. ಒಂದ್ಸತಿ ಇಲ್ಲ, ಖಾಲಿ ಆಗೋಗ್ಬಿಟ್ಟಿದೆ ನೀರು. ಮಂತ್ರಾಲಯ ಹೋಗೋದು. ವ್ಯೂ ಅಂತೂ ಮಸ್ತ್ ಮಹೋಬತ್. ಹೊರಗಡೆಯಿಂದ ಸೂಪರಾಗಿ ಕಾಣಿಸ್ತಿದೆ. ಬನ್ರಿ. ಇಲ್ಲೇ ತಿಂಡಿಗೆ ಅಂತ ನಿಲ್ಲಿಸ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಈಗ ಇಲ್ಲೇ ದೇವಸ್ಥಾನಕ್ಕೆ ಬಂದೆ ನಾನು. ಅವರು ಇನ್ನೂ ಟೆಂಪೋದಲ್ಲೇ ಇದ್ದಾರೆ, ಇನ್ನೂ ನಮ್ಮ ಮನೆಯವ್ರುಗಳು ಇನ್ನೂ ಬಂದಿಲ್ಲ. ಬನ್ನಿ. ನೋಡ್ತಾ ಇದ್ದೀರಾ ಅಲ್ವಾ, ಲಕ್ಷ್ಮೀ ನರಸಿಂಹ. ಇದೆ ಲಕ್ಷ್ಮೀ ನರಸಿಂಹ ಸ್ವಾಮಿ. ಬಟ್ ಆಫ್ಟರ್ ರೆಸ್ಟೋರೇಷನ್ ಹೋನೆ ಕೆ ಬಾದ್ में ಯೋಗ ಲಕ್ಷ್ಮೀ ನರಸಿಂಹ. ಗೈಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ನೀವು ನೋಡಿದ್ದು. ಮತ್ತು ಇದೊಂದು ದೇವಸ್ಥಾನ. ಇಲ್ಲಿ ಕೆಳಗಡೆ ನೋಡಿ ನೀರು ಹರಿತಾ ಇದೆ, ಕಾಣಿಸ್ತಾ ಇದೆಯಾ? ಕೆಳಗಡೆ ನೋಡಿ ಇಲ್ಲಿ ನೀರು ಹರಿತಾ ಇದೆ. ಆದರೂ ಮೇಲ್ಗಡೆ ತುಂಬ ಬಿಸಿಲು. ಇಲ್ಲಿ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಶಿವನ ದೇವಸ್ಥಾನ ಇದು ನೋಡಿ. ಮೇಲ್ಗಡೆ ಗೋಪುರ ಎಲ್ಲ ಕಾಣಿಸ್ತಾ ಇದೆ. ಶಿವನ ದೇವಸ್ಥಾನ. ಶಿವನ ಕೆಳಗಡೆ ನೋಡಿ ನೀರಿದೆ. ಇದೇ ನೀರು ಅಲ್ಲಿ ಹರಿತಾ ಇರೋದು. ಇದು ದೇವಸ್ಥಾನ. ಈಗ ಇಲ್ಲಿಂದ ನಾವು ನೆಕ್ಸ್ಟು
ಇದು ಯಾವುದೋ ಮಹಲು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿಂದ ಕಾಲು ಸುಡ್ತೈತೆ, ಅದಕ್ಕೆ ಓಡ್ತಾ ಇದ್ದೀನಿ ನಾನು. ಅಲ್ಲ, ಅಲ್ಲಿಂದ ಈ ನೀರು ಹರ್ಕೊಂಡೋಗಿ ಅಲ್ಲಿ ಕಾವಲಿಯಾಗಿ ಹೋಗುತ್ತೆ. ನಮ್ಮ ಮನೆಯವರೆಲ್ಲ ನೋಡಿ ನಿಂತ್ಕೊಂಡು ಓಡಾ ಇದ್ದಾರೆ. ಇಲ್ಲಿ ಸ್ನಾನ ಗೃಹ, ರಾಣಿದು. ಇಲ್ಲೇ ಸ್ನಾನ ಮಾಡ್ತಿದ್ದು ವಿಜಯನಗರದ ರಾಣಿ ಸ್ನಾನ ಮಾಡ್ತಿದ್ದ ಜಾಗ ಇದು. ಸುತ್ತ ಕೆಳಗಡೆ ಜಾಗ ಇದೆ, ನೋಡ್ಕೊಂಡು ಹೋಗ್ಬೇಕು. ನಾನು ಬಿದ್ದೋಗ್ಬಿಡ್ತೀವಿ ಮಂಡಿ ಒಳಕ್ಕೆ. ಕಚ್ಚೆ ಸೀರೆಗಳು, ರಾಣಿ ಬಂಗಲೆ, ಸ್ನಾನ ಗೃಹ. ಇಲ್ಲಿ ನೀರಿತ್ತು ಅಂತ ಅನಿಸುತ್ತೆ. ಇಲ್ಲಿ ಮಧ್ಯದಲ್ಲಿ ಸ್ನಾನ ಮಾಡ್ತಿದ್ರು ಅಲ್ವಾ? ಈಗ ನೀರಿಲ್ಲ, ಇಲ್ಲಿ ಮಧ್ಯ ನೀರಿತ್ತು. ಇಲ್ಲೇ ರಾಣಿ ಸ್ನಾನ ಮಾಡ್ತಾ ಇದ್ದಿದ್ದು. ಇಲ್ಲಿಂದ ಎಗರುತ್ತಿದ್ರು ಅನ್ಸುತ್ತೆ. ಡೈ ಹಾರ್ತಿರ್ಬೇಕು. ಪ್ರಸಾದ ರಾಮಚಂದ್ರ ಟೆಂಪಲ್ ದೇವಸ್ಥಾನ ಇದು. ಇದು 4ನೇ ಜಾಗ. ಈ ಕಾಲದಲ್ಲ ಬಂದಿರೋದು. ಅರಮನೆ ಇದು. ಲೋಟಸ್ ಮಹಲ್ ಕೊಳತಾನೆ ಅದು. ಲೋಟಸ್ ಮಹಲ್ ಇಲ್ಲಿ ಇರಬೇಕು. ಬಿಸಿಲು ಸಿಕ್ಕಾಬಟ್ಟಂತೆ. ಅಷ್ಟು ಅಂದರೆ ಮಹಾರಾಷ್ಟ್ರದಲ್ಲಿ ಇನ್ನೆಷ್ಟು ಬಿರ್ಬೋದು ಅಂದ್ಕೊಂಡಿದ್ದೆ ನಾನು. ಇದು ಒಂದು ಈ ಬಾಗಿಲು ತಗೊಂಡು ಹೋದ್ರೆ ಇನ್ನೊಂದು. ಇಲ್ಲೆಲ್ಲ ಕಾರ್ ತಂದು ಇಲ್ಲೆಲ್ಲ ಹಾಕೊಂಡಿದ್ದಾರಲ್ಲ ಅಂದೆ ಆಂಟಿ. ಇಲ್ಲೇ ನಿಂತು ಇದೇನಿದು? ಕಾವಲುಗಾರರ ಗೃಹಗಳು ಇವು. ಕಾವಲು ಕಾಯ್ತಿದ್ದವ್ರು. ಗೃಹ ಕೂಡಲ ಸಂಗಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇದೇ ದೇವಸ್ಥಾನ. ಈಗ ಬಂದು ಸಂಜೆ 5 ಗಂಟೆ ಆಯಿತು ನೋಡಿ. ನನ್ನ ಮತ್ತೆ ಹೆಂಗಾಗಿದೆ ಅಂತ ಎಲ್ಲಾದ್ರೂ ಇವಾಗ ಬೇಕು. ಇದು ನೋಡಿ, ಇದೇ ಕೂಡಲ ಸ್ವಾಮಿಯ ದೇವಸ್ಥಾನ. ಇಲ್ಲಿ ದೇವೇ ಧರ್ಮವಯ್ಯ. ಈ ಕೂಡಲ ದೇವಸ್ಥಾನ ಬಸವಣ್ಣವರ ಮಠ. ಕೂಡಲ ಸಂಗಮ ಶಿವನ ದೇವಸ್ಥಾನ. ನಮ್ಮ ಮನೆಯವರೆಲ್ಲ ಅಲ್ಲೋಯ್ತಾ. ಅವರು ಅಕ್ಕಿ ಆಗಿರೋ ಮಂಟಪ ಒಳಗಡೆ ನೋಡೋಣ. ವಿಡಿಯೋ ತೆಗಿಬೋದು ಅಂದರೆ ತೆಗಿತೀನಿ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ನಾನು ಬಸವಣ್ಣವರ ಅಕ್ಕಿ ಮಂಟಪ. ಇಲ್ಲಿ ಮೆಟ್ಲಿಗೆ ಇಳ್ಕೊಂಡು ಕೆಳಗಡೆ ಹೋಗ್ಬೇಕು. ಐಕ್ಯ ಆಗಿರೋದು ಕಾಣಿಸ್ತಾ, ಅಲ್ಲೇ ಇರೋದು ಬಸವಣ್ಣವರು ಐಕ್ಯ ಆಗಿರೋದು. ಬಸವಣ್ಣವರು ಐಕ್ಯ ಆಗಿರೋದು
ಆ ಕಡೆ ಮೇಲೆ ಹತ್ಕೊಂಡ್ಬಂದ್ರೆ ಇದು ಶಿವ ಸಿಕ್ಕುತ್ತೆ. ಇಲ್ಲಿ ನೋಡಿ ಕೃಷ್ಣಾ ನದಿ. ನಾವು ಆಟ ಆಡೋಕ್ಕಾಗಲ್ಲ, ಬಾದಾಮಿಗೆ ಹೋಗ್ಬೇಕು, ಲೇಟ್ ಆಗಿಬಿಡತ್ತೆ ಇಲ್ಲಿಂದ ಅಂತ ಈಗ ನೀರಿಗೆ ಹೋಗಲ್ಲ, ಇಲ್ಲಿಗೆ ಹೋಗಲ್ಲ, ಹಾಗೆ ಹೋಯ್ತೀವಿ ನೋಡಿ. ಇವನ್ನ ಚೆನ್ನಾಗಿದೆ, ಬೆಳಗ್ಗೆ ಹೊತ್ತು ಬಂದರೆ ಆಟ ಆಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ನಮ್ಮ ಮನೆ ಹೆಂಗೆ ಬಿತ್ಕೊಂಡಿದ್ದ, ದಡಾರಂತೆ ಬಿತ್ಕೊಂಡವ ಎರಡುವೆ. ಈ ದೇವಸ್ಥಾನದ ಒಳಗಡೆ ವಿಡಿಯೋ ತೆಗಿಯೋ ಹಾಗಿಲ್ಲ ನೋಡಿ, ಚೆನ್ನಾಗಿದೆ ದೇವಸ್ಥಾನ ಇದು. ಒಳಗಡೆ ವಿಡಿಯೋ ತೆಗಿಯೋ ಹಾಗಿರಲಿಲ್ಲ, ಅದಕ್ಕೆ ಒಳಗಡೆ ವಿಡಿಯೋ ತೆಗಿಲಿಲ್ಲ. ನಾವು ಮೊಬೈಲ್ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ. ನೀವು ಈ ಕಡೆ ಟ್ರಿಪ್ ಹಾಕ್ಕೊಂಡ್ರೆ ಈ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ ದೇವಸ್ಥಾನಗಳು ನೋಡಿ. ಅಲ್ಲೊಂದು ದೇವಸ್ಥಾನ ಇದೆ, ಪುಟ್ಟ ಗುಡಿ. ಇದೊಂದು ರೌಂಡ್ ಸುತ್ಕೊಂಡು ಬರೋದು. ಇದೇ ಪಟ್ಟದ ಕಲ್ಲು, ಅದೇ ಎಲ್ಲ ಕ್ಲೋಸ್ ಆಗಿಬಿಟ್ಟೈತೆ. ಅದಕ್ಕೆ ಬಾದಾಮಿಗೆ ಹೋಯ್ತಾ ಇದ್ವಿ. 8 to 8 PM. ಬಾದಾಮಿ ಬನಶಂಕರಿ ದೇವಸ್ಥಾನ ಎಂಟ್ರೆನ್ಸ್ ಒಳಗಡೆ. ಬಾದಾಮಿ ಬನಶಂಕರಿ ಅಮ್ಮ ದೇವಸ್ಥಾನ. ಇದೇ ಬಾದಾಮಿ ಬನಶಂಕರಿ ದೇವಸ್ಥಾನ ಹೊರಗಡೆ, ಇದು ಒಳಗಡೆ. ಗರ್ಭಗುಡಿ ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ತೆಗಿಯಂಗಿಲ್ಲ, ಹಾಗಾಗಿ ತೆಗೆದಿಲ್ಲ. ಅಮ್ಮನವರ ಗುಡಿ ಕಾಣಿಸ್ತಾ ಇದೆ ನೋಡಿ, ದೂರಷ್ಟ ಕಾಣಿಸ್ತಿದೆ. ಇದೇ ಅಮ್ಮನವರ ಗುಡಿ. ನೀರಿಲ್ವಂತ ಹೇಳಿ ನಾಟ ಹೊಡಿತಾ ಇದ್ದಾರೆ. ಬರೀ ಕಂಬಗಳು ಮಾತ್ರ ಇದೆ ದೇವಸ್ಥಾನದ ಎದುರುಗಡೆ. ದೇವಸ್ಥಾನದ ಕರಡು ಕಂಬ ನೋಡಿ, ಇಲ್ಲೊಂದಿದೆ ಕಂಬ. ಕತ್ಲೆ ಆಗಿದೆ, ನಾವು ಇವಾಗ ಬಂದಿರೋದಕ್ಕೆ ಇಷ್ಟು ದಿಮ್ಮ ಕಾಣಿಸ್ತಾ ಇದೆ ಅಷ್ಟೇ. ಇಷ್ಟೇ ಬಾದಾಮಿ ಬನಶಂಕರಿ ಅಮ್ಮನ ದೇವಸ್ಥಾನ. ಇದು ಕಲ್ಯಾಣಿ ಕೊಳ, ಕಲ್ಯಾಣಿ ನೀರಿಲ್ಲ ನೋಡಿ, ಇಲ್ಲ ಸುತ್ತಾಗಿದೆ. ನೋಡೋಣ ನಡ್ಕೊಂಡು ಕಾಫಿ ಮಾಡ್ಕತ್ತವ್ರೆ, ಅಡುಗೆ ಮಾಡ್ತಾ ಇಲ್ಲ. ಮಧ್ಯಾಹ್ನ ಮಾಡಿರೋ ಉಪ್ಪಿಟ್ಟು ಹಂಗೆ ಅದೇ. ಅದಕ್ಕೆ ನಾವು ಬನಶಂಕರಿ ಬಾದಾಮಿಲಿ ಪಾರ್ಕಿಂಗ್ ಲಾಟಲ್ಲಿ ಮಾತಾಡ್ಕೊಂಡು ಟೀ ಮಾಡ್ತಾವ್ರೆ, ಕಾಫಿ ಮಾಡ್ತಾವ್ರೆ, ಚುರುಮುರಿ ಮಾಡ್ತಾವ್ರೆ. ಅಡುಗೆ ಮಾತ್ರ ಮಾಡ್ತಿಲ್ಲ. ಇದನ್ನೇ ತಿನ್ಕೊಳ್ಳೋದು, ವೇಸ್ಟ್ ಮಾಡ್ದೇನೆ ಹಂಗೆ ತಿನ್ಕೊಳ್ಳೋದು, ಹೋಗೋದು. ಶಿರಡಿಗೆ ಹೋಗ್ಬೇಕು ನಾವು, ಇನ್ನು 2 ದಿನದಲ್ಲಿ ಟ್ರಿಪ್ ಮುಗಿಸ್ಬೇಕು. ಅದಕ್ಕೇ ಬೇಗ ಮುಗಿಸ್ಕೊಂಡು ಇವತ್ತು ನೈಟೇ ಜಾಗರಣೆ ಮಾಡ್ಕೊಂಡು ಹೋಗೋದು. ನಮ್ಮ ಡ್ರೈವರು ನಿದ್ದೆ ಮಾಡಿದಂಗೆ ಜೋಪಾನ ಕರ್ಕೊಂಡು ಹೋಗೋದು ನಾಳೆ ಬೆಳಗ್ಗೆ ಗಂಟ. ಅಮ್ಮ, ಹ್ಞೂ ನನ್ನ ತಮ್ಮ ಕುಮಾರ ಮಾತಾಡ್ಕೊಂಡು ಅಲ್ಲಿ ನೋಡೇಲಿ ಈ ವೈಕ್ಲೆಲ್ಲ ಒಳಗಡೆಗೆ ಹೋಗಿ ಬಿದ್ದವ ಕರ್ಮ. ನಾವು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ವಿ. ಎಡಿಟಿಂಗ್ ಮಾಡೋದು, ವಿಡಿಯೋ ಮಾಡೋದು, ಹಾಕೋದು, ಇಷ್ಟೇ ಆಗದೆ ನನ್ನ ಕತೆ ಈಗ.